ಧರ್ಮಸ್ಥಳ ಪ್ರಕರಣವೊಂದು ಇದೀಗ ಕಾಂಗ್ರೆಸ್ ಪಕ್ಷದಲ್ಲಿ ಬಹುದೊಡ್ಡ ಬೆಳವಣಿಗೆಗೆ ವೇದಿಕೆಯನ್ನು ಸೃಷ್ಟಿಸಿದೆ. ಯಾಕಂದರೆ ಈ ಸಂದರ್ಭದಲ್ಲಿ ಕೆಲ ನಾಯಕರು ಆಡಿದಂತಹ ಮಾತುಗಳು ಅವರ ಭವಿಷ್ಯವನ್ನು ಮಂಕು ಮಾಡುವಂತಹ ಸಾಧ್ಯತೆ ನಿಚ್ಚಳವಾಗಿದೆ. ರಾಜಣ್ಣ ಅವರ ಕೇಸ್ ಆದಮೇಲೆ ಡಿ ಕೆ ಶಿವಕುಮಾರ್ ಅವರ ಟೀಮ್ ಒಂದು ಖುಷಿಯಲ್ಲಿ ಉನ್ಮಾದದಲ್ಲಿ ಓಡಾಡ್ತಾ ಇತ್ತು. ಇನ್ನೇನು ಡಿಸೆಂಬರ್ ಬಳಿಕ ನಾಯಕತ್ವ ಬದಲಾವಣೆ ಆಗಬೇಕು ಅನ್ನುವಂತಹ ಕೂಗು ಜೋರು ಮಾಡುವ ಪ್ರಯತ್ನದಲ್ಲಿತ್ತು. ಅದಕ್ಕೂ ಮುಂಚೆನೆ ಒಂದು ಮಹತ್ವದ ಬೆಳವಣಿಗೆ ಆಗ್ತಿದೆ. ಯಾಕೆ? ಧರ್ಮಸ್ಥಳದ ಕೇಸಲ್ಲಿ ನೋಡಿ, ಒಂದು ಕಡೆ ಉಪಮುಖ್ಯಮಂತ್ರಿ ಮತ್ತು KPCC ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು SIT ತನಿಖೆಯ ವರದಿ ಬಂದಿಲ್ಲ, SIT ತನಿಖಾಧಿಕಾರಿಗಳು ಏನು ಖಡಕ್ಕಾಗಿ ಒಂದು ತನಿಖೆ ಮಾಡ್ತಿದ್ದಾರೆ, ಅವರು ಕೋರ್ಟ್ಗೆ, ಬೆಳತಂಗಡಿಯ ಕೋರ್ಟ್ಗೆ ವರದಿಯನ್ನು ಸಬ್ಮಿಟ್ ಮಾಡಿಲ್ಲ. ಅದಕ್ಕೂ ಮುಂಚೆನೆ ಅವರದ್ದೇ ಸರ್ಕಾರ, ಅವರದ್ದೇ ಸಚಿವ ಸಂಪುಟ ತೆಗೆದುಕೊಂಡ ನಿರ್ಧಾರಕ್ಕೆ ವಿರುದ್ಧವಾಗಿ ಷಡ್ಯಂತ್ರ ನಡೆದಿದೆ ಅಂತೆಲ್ಲ ಹೇಳಿಕೆ ಕೊಡುವ ಮೂಲಕ ಏನು ಕಾನೂನಾತ್ಮಕವಾಗಿ ನಡೀತಿರುವಂತಹ ತನಿಖೆಯ ವರದಿಯ ವಿಶ್ವಾಸಾರ್ಹತೆಯನ್ನು ಅನುಮಾನಿಸುವ ಮಟ್ಟಿಗೆ ಜನರನ್ನು ತಂದು ನಿಲ್ಲಿಸಿದ್ದು ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ. ಈ ಪ್ರಕರಣದ ನಂತರ ನೋಡಿ ಏನಾಯಿತು, ಇದೇ ವಿಪಕ್ಷಗಳು ಬೊಬ್ಬೆ ಹೊಡೆದ್ವು, ಮಧ್ಯಂತರ ವರದಿ ಕೊಡಲೇಬೇಕು ಅಂತ. ಮಧ್ಯಂತರ ವರದಿ ಹಾಗೆಲ್ಲ ಕೊಡಲಿಕ್ಕಾಗೋದಿಲ್ಲ, ಜೊತೆಯಲ್ಲಿ ಕಾನೂನು ಅದನ್ನು ಒಪ್ಪೋದಿಲ್ಲ. ಹೈಕೋರ್ಟ್ನಂತಹ ನ್ಯಾಯಸ್ಥಾನ ಆದೇಶ ಮಾಡಿದ್ರೆ ಮಧ್ಯಂತರ ವರದಿ ಸಿಗಬಹುದು ಅನ್ನುವಂತಹ ಸೂಕ್ಷ್ಮ ಕಾನೂನಿನ ಪಾಠವನ್ನು ಗೆದ್ದು ಬಂದಂತಹ ವಿಪಕ್ಷದ ನಾಯಕರೆಲ್ಲರಿಗೂ ಕೂಡ ಒಬ್ಬ ವ್ಯಕ್ತಿ ಮಾಡಿದ್ದು, ಅದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಯನ್ನು, ಮತ್ತೊಂದು ಕಡೆ ಸೋಮವಾರ ಇಡೀ ಸದನವನ್ನು, ಯಾಕಂದರೆ ವಿಪಕ್ಷ ಎಷ್ಟರ ಮಟ್ಟಿಗೆ ಜೋರು ಮಾಡಿತ್ತು ಅಂದರೆ ಇವತ್ತು ನಮಗೆ ಬೇಕೇ ಬೇಕು ವರದಿ ಅನ್ನುವಷ್ಟರ ಮಟ್ಟಿಗೆ ಅವರ ಹಕ್ಕಿತ್ತು, ಕೇಳಿದ್ದಾರೆ. ಆದರೆ ಕೇಳಬಾರ್ದಾ, ಕಾನೂನಿನ ಪರಿಧಿಯಲ್ಲಿ ನಾವು ಕೇಳಬಹುದಾ ಅನ್ನುವಂತಹ ಒಂದು ಕಾಮನ್ ಸೆನ್ಸನ್ನು ಯೂಸ್ ಮಾಡಬೇಕಿತ್ತು BJPಯ ನಾಯಕರು ಮತ್ತು ವಿಪಕ್ಷ. ಆಗ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅಚ್ಚುಕಟ್ಟಾಗಿ ಒಬ್ಬ ಗೃಹ ಸಚಿವ ಯಾವ ರೀತಿ ವರ್ತಿಸಬೇಕು, ಮತ್ತು ಒಂದು ಪಕ್ಷ ತೆಗೆದುಕೊಂಡ ನಿರ್ಧಾರವನ್ನು, ಆ ಗೆರೆಯನ್ನು, ಎಲ್ಲೆಯನ್ನು ದಾಟದೆ ಒಬ್ಬ ಗೃಹ ಸಚಿವನಾಗಿ, ಆ ಪಕ್ಷದ ಪ್ರಾಮಾಣಿಕ ಕಾರ್ಯಕರ್ತನಾಗಿ ಯಾವ ರೀತಿ ಹೇಳಿಕೆ ಕೊಡಬೇಕಿತ್ತು, ಅವರ ಕಾರ್ಯವ್ಯಾಪ್ತಿಯನ್ನು ಮೀರದಂತೆ ಆ ಹೇಳಿಕೆಯನ್ನು ಕೊಟ್ಟರು. ಕಾನೂನನ್ನು ಗೌರವಿಸಿ ಹೇಳಿಕೆಯನ್ನು ಕೊಟ್ಟರು, ಒಂದು ಮಾಹಿತಿಯನ್ನು ಕೊಟ್ಟರು, ಏನೇನಾಯಿತು ಈ ಪ್ರಕರಣದಲ್ಲಿ ಅಂತ. ನೋಡಿ, ಎದುರುಗಡೆ ಇಡೀ ವಿಪಕ್ಷ ಕೂತಿತ್ತು, ಈ ಕಡೆ ಮಾತಾಡಿದ್ದು ಒಬ್ಬರೇ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಕಾನೂನು ವಿದ್ಯಾರ್ಥಿಯಾಗಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇರಲಿಲ್ಲ. ಆದರೆ ಅಷ್ಟು ವಿಪಕ್ಷದ ನಾಯಕರನ್ನು ಒಬ್ಬ ವ್ಯಕ್ತಿ ಹ್ಯಾಂಡಲ್ ಮಾಡಿದ ರೀತಿ, ಅದರ ಜೊತೆಯಲ್ಲಿ ಅವರದ್ದೇ ಪಕ್ಷದ ಉಪಮುಖ್ಯಮಂತ್ರಿನೇ ಷಡ್ಯಂತ್ರ ಅಂತೆಲ್ಲ ಹೇಳಿಕೆ ಕೊಟ್ಟ ಮೇಲೂ ಕೂಡ ಆ ಕಡೆಯಿಂದ ಬರಬಹುದಾದಂತಹ ವಾಗ್ಬಾಣಗಳಿಗೆ ಯಾವ ರೀತಿ ಉತ್ತರ ಕೊಡಬೇಕು, ಎಷ್ಟು ಅಚ್ಚುಕಟ್ಟಾಗಿ, ತಾಳ್ಮೆಯಿಂದ, ಸಹನೆಯಿಂದ, ಸಂಯಮದಿಂದ, ಸೌಜನ್ಯಯುತವಾಗಿ ಉತ್ತರ ಕೊಡಬೇಕು, ಹ್ಯಾಂಡಲ್ ಮಾಡಬೇಕು, ಅದನ್ನು ಮಾಡಿ ತೋರಿಸಿದ್ರು. ಇದೆಲ್ಲವೂ ಸೋಮವಾರದ ಪ್ರಕರಣ. ಆದರೆ ಸೋಮವಾರಕ್ಕೂ ಹಿಂದಿನ ಒಂದು ವಾರದ ಬೆಳವಣಿಗೆಗಳು, ರಾಜಕೀಯ ಬೆಳವಣಿಗೆಗಳನ್ನು ನೋಡಿದಾಗ ರಾಜಣ್ಣ ಅವರು ಗಾಯಗೊಂಡ ನಂತರ ಯಾವ ರೀತಿ ವರ್ತಿಸಬೇಕು ಆ ರೀತಿ ವರ್ತಿಸ್ತಿದ್ದಾರೆ. ಅವ್ರೇನು ಮಾಡಬೇಕು, ಪ್ಲಾನ್ ಇದ್ದಿದ್ದೇನು ನೋಡಿ, ನೀವು ನಾಯಕತ್ವ ಬದಲಾವಣೆ ಮಾಡೋದೇ ಆದರೆ ಮಧ್ಯಂತರ ಚುನಾವಣೆ ಹೋಗೋಕೆ ರೆಡಿಯಾಗಿ ಅನ್ನುವ ಸಂದೇಶವನ್ನು ಹೈಕಮಾಂಡ್ಗೆ ರವಾನಿಸಬೇಕಾಗಿತ್ತು. ಅಷ್ಟರಲ್ಲೇ ಅವರನ್ನು ವಜಾಗೊಳಿಸಿದ್ರು, ಮುಲಾಜಿಲ್ಲದೆ ಕಿತ್ತು ಬಿಸಾಕಿದ್ರು ಒಬ್ಬ ತಳ ಸಮುದಾಯದ ನಾಯಕನನ್ನು ಮಂತ್ರಿ ಪೋಸ್ಟಿಂದ. ಅದಕ್ಕೂ ಮೂವರು ಕಾರಣ. ದೆಹಲಿಯಲ್ಲಿ ಕೂತ್ಕೊಂಡು ಈ ರೀತಿ ಹೇಳಿ ನನ್ನನ್ನು ವಜಾಗೊಳಿಸಿದ್ರು, ನಾನು ದೆಹಲಿಗೆ ಹೋಗ್ತೀನಿ ಅನ್ನೋ ಹೇಳಿಕೆಯನ್ನು ರಾಜಣ್ಣ ಅವರು ಕೊಟ್ಟರು. ರಾಜಣ್ಣ ಅವರೊಬ್ಬರೇ ಹೋಗ್ತಿಲ್ಲ, ಬದಲಾಗಿ ಸಿದ್ದರಾಮಯ್ಯ ಬಣದ, ಅದರಲ್ಲೂ ವಾಲ್ಮೀಕಿ ಸಮಾಜದ ನಾಯಕರು ಯಾರಿದ್ದಾರೆ, ಅವ್ರ ಜೊತೆಯಲ್ಲಿ ದಲಿತ ಸಮುದಾಯದ ನಾಯಕರು ಯಾರಿದ್ದಾರೆ, ಎಲ್ಲರದೂ ಕೂಡ ಒಂದು ಟೀಮ್ ನಿಯೋಗ ಹೈಕಮಾಂಡ್ನ ಭೇಟಿ ಮಾಡುತ್ತೆ. ಒಂದೇ ಮೆಸೇಜ್, ಒಂದು ವೇಳೆ ನೀವು ನಾಯಕತ್ವ ಬದಲಾವಣೆ ಮಾಡೋದೇ ಆದರೆ ಪರ್ಯಾಯ ನಾಯಕರು ನಾವು ಹೇಳಿದವರು ಆಗಿರಬೇಕು, ಇಲ್ಲ ಅಂದರೆ ಮಧ್ಯಂತರ ಚುನಾವಣೆಗೆ ಹೋಗಬಹುದಾದಂತಹ
ಅನಿವಾರ್ಯ ಸ್ಥಿತಿ ನಿರ್ಮಾಣ ಆದರೂ ಅಚ್ಚರಿ ಇಲ್ಲ ಅನ್ನೋ ಒಂದು ಬೆಚ್ಚಿ ಬೀಳಿಸುವಂತಹ ಸಂದೇಶವನ್ನು ರವಾನಿಸಿ ಬರ್ತಾರೆ. ಕಾರಣ ಏನು? ನಮಗೆ ಹೀಗೆ ಏಕಾಏಕಿ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಸೈಲೆಂಟಾಗಿ ಕೂತ್ಕೊಂಡು ಆನಂತರ ಹೊರಗಡೆ ಬಂದು ಪಕ್ಷದ ನಿರ್ಧಾರವನ್ನು, ಶಾಸಕಾಂಗ ಪಕ್ಷದ ಒಂದು ನಡೆಯನ್ನು ಧಿಕ್ಕರಿಸಿ ಹೇಳಿಕೆ ಕೊಡುವಂತಹ ಮತ್ತು ನಾಳೆ ಪಕ್ಷದ ಸೈದ್ಧಾಂತಿಕ ಮತ್ತು ಗಟ್ಟಿತನದ ನಿರ್ಧಾರಗಳಿಗೆ ವಿರುದ್ಧವಾಗಿ ಹೇಳಿಕೆ ಕೊಡುವಂತಹ ನಾಯಕ ಮುಖ್ಯಮಂತ್ರಿ ಆದರೆ ಎಷ್ಟು ಸರಿಯಾದ್ದು ಅನ್ನುವಂತಹ ಪ್ರಶ್ನೆ ಚರ್ಚೆಗಿಡ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ನೀವು ತುಂಬ ಕಡೆ ನೋಡಬಹುದು. ಇಂತಹ ವ್ಯಕ್ತಿ ಮುಖ್ಯಮಂತ್ರಿ ಆದರೆ ಇನ್ನೇನಾಗಬಹುದು ಅನ್ನುವಷ್ಟರ ಮಟ್ಟಿಗೆ ಒಂದಷ್ಟು ಜನ ವಿರೋಧ ವ್ಯಕ್ತಪಡಿಸ್ತಿದ್ದಾರೆ. ನೋಡು, ತೀರಾ ಕೆಲವು ಜನ ಹೌದು ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಂತಹ ಹೇಳಿಕೆ ಸರಿ ಇದೆ ಅಂತ ಹೇಳ್ತಿದ್ದಾರೆ. ಆದರೆ ಅದಕ್ಕೆ ಪ್ರತಿಯಾಗಿ 90% ಜನ ವಿರೋಧವನ್ನು ಮತ್ತು ಕಟು ಟೀಕೆಯನ್ನು ಮಾಡ್ತಿದ್ದಾರೆ. ನಿಮಗೆ ನಿನ್ನೆಯ ಬಹುಪಾಲು ಸದನದ ಚರ್ಚೆ ನಡೆದಿದ್ದು 19(1)A ಅದು ಕೊಟ್ಟಿದ್ದೇ ತಪ್ಪು ಅನ್ನುವ ಧಾಟಿಯಲ್ಲಿ ಬಿಜೆಪಿಯ ನಾಯಕರು ಮಾತಾಡಿದ್ರು. ನೋಡಿ, ಸೋಷಿಯಲ್ ಮೀಡಿಯಾ ಅಂದರೆ ಯೂಟ್ಯೂಬ್ ಚಾನಲ್ ಅಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಮೀಡಿಯಾ ಟ್ರಯಲ್ ಆಗ್ತಿದೆ ಅಂತಿದ್ದಾರೆ ಸುರೇಶ್ ಕುಮಾರ್ ಅವರು, ಮಾಜಿ ಸಚಿವರು, ತುಂಬ ಓದ್ಕೊಂಡಿದ್ದಾರೆ, ಅತ್ಯಂತ ಸಂಯಮಿ ಶಾಸಕರು ಬಿಜೆಪಿಯಲ್ಲಿ. ಅವರು ಹೇಳ್ತಾರೆ ಸೋಷಿಯಲ್ ಮೀಡಿಯಾ ಟ್ರಯಲ್ ಆಗ್ತಿದೆ ಅಂತ. ಸೋಷಿಯಲ್ ಮೀಡಿಯಾ ಟ್ರಯಲ್ಗಿಂತಲೂ ಹೆಚ್ಚಿನ ಸಂಪನ್ಮೂಲ ಮತ್ತು ಸಾಧನಗಳು ಇರುವಂಥದ್ದು ಮೇನ್ ಸ್ಟ್ರೀಮ್ ಮೀಡಿಯಾಗಳಿಗೆ ಅವರೇ ಮೀಡಿಯಾ ಟ್ರಯಲ್ ಮಾಡ್ತಿರುವಂಥದ್ದು ಅನ್ನೋ ಸೂಕ್ಷ್ಮ ಬಹುಮುಖ್ಯವಾಗಿ ಅವ್ರಿಗೂ ಗೊತ್ತಾಗಬೇಕಿತ್ತು. ಜೊತೆಯಲ್ಲಿ ಈಗೆಲ್ಲ ಯಾರೆಲ್ಲ ವಿರೋಧಿಸಿದಾರಲ್ಲ, ನೀವು ಬೇಕಾದ್ರೆ ಬರೆದಿಟ್ಕೊಳ್ಳಿ, 2028 ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಇದೇ ಯೂಟ್ಯೂಬರ್ಸ್ ಹತ್ರ ಬಂದು ಇವರೆಲ್ಲ ನಂದೊಂದು ಸ್ಟೋರಿ ಮಾಡಪ್ಪ, ನಂದೊಂದು ಪ್ರಮೋಷನ್ ವಿಡಿಯೋ ಮಾಡ್ಕೊಡಪ್ಪ ಅಂತ ಕೇಳ್ತಾರೆ. ಅದು ಸೋಷಿಯಲ್ ಮೀಡಿಯಾ. ನಾನು ಸೋಷಿಯಲ್ ಮೀಡಿಯಾ ಅಂದರೆ ಸರಿಯಾದ ವಿವರಣೆ ನಿಮಗೆ ಕೊಡೋ ಮಧ್ಯದಲ್ಲಿ ಬೇರೆ ವಿಚಾರ ಹೇಳಿಬಿಟ್ಟೆ. ನಿಮ್ಮ ಹತ್ರ ಯೂಟ್ಯೂಬ್ ಚಾನಲ್ ಇದ್ದರೆ, ನಿಮ್ಮ ವೈಯಕ್ತಿಕ ವ್ಲಾಗ್ಸ್ ಮಾಡ್ತಿದ್ರೆ ಅದು ಕೂಡ ಸೋಷಿಯಲ್ ಮೀಡಿಯಾ ಆಗುತ್ತೆ. ನಿಮ್ಮ ಹತ್ರ ಇನ್ಸ್ಟಾಗ್ರಾಮ್ ಇದ್ದು ನೀವು ರೀಲ್ಸ್ ಮಾಡ್ತಿದ್ರೆ ಅದು ಕೂಡ ಸೋಷಿಯಲ್ ಮೀಡಿಯಾ ಆಗುತ್ತೆ. ನಿಮ್ಮ ಹತ್ರ ಫೇಸ್ಬುಕ್ ಅಕೌಂಟ್ ಇದ್ದರೆ ಅದರಲ್ಲಿ ನೀವು ನಿಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಅಡಿಯಲ್ಲಿ ಈ ದೇಶದ ಸಮಗ್ರತೆ ಅಖಂಡತೆಗೆ ಧಕ್ಕೆ ಬರದ ರೀತಿಯಲ್ಲಿ, ಜಾತಿ ಮತ ಧರ್ಮ ಪಂಥಗಳಿಗೆ ಧಕ್ಕೆ ಬರದ ರೀತಿಯಲ್ಲಿ, ಕಾನೂನಿನ ಚೌಕಟ್ಟಿನಲ್ಲಿ ನೀವು ಹೇಳಬಹುದಾದಂತಹ ಮಾಹಿತಿಯನ್ನು, ಅಭಿವ್ಯಕ್ತಿಯನ್ನು ವ್ಯಕ್ತಪಡಿಸುವಂಥದ್ದು ತಪ್ಪಲ್ಲ, ಅದು ನಿಮ್ಮ ಹಕ್ಕು. ನಿನ್ನೆ ಅಂದರೆ ಸೋಮವಾರ ಬಹುಪಾಲು ಬಿಜೆಪಿಯ ಶಾಸಕರು ಹೇಳಿದ್ದು ಮೇನ್ ಸ್ಟ್ರೀಮ್ ಯೂಟ್ಯೂಬ್ ಚಾನಲ್ ಸೇರಿದಂತೆ ಸೋಷಿಯಲ್ ಮೀಡಿಯಾಗಳಿಗೆ ಕಡಿವಾಣ ಹಾಕಬೇಕು. ಅಂದರೆ ಇವರು ಹೇಳ್ತಿರುವಂಥದ್ದು ಏನಂದರೆ, ಬಾಬಾ ಸಾಹೇಬರು ಕೊಟ್ಟಂತಹ 19(1)A ಅಡಿಯಲ್ಲಿ ಕೊಟ್ಟಂತಹ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಹತ್ತಿಕ್ಕೋಣ ಅನ್ನುವಂತಹ ಸಂದೇಶ ಕೊಟ್ಟಿದ್ದಾರೆ. ಬೇಕಾದ್ರೆ ನೀವು ಈಗಲೂ ಚೆಕ್ ಮಾಡ್ಕೊಳ್ಳಿ, 2023 ರಾಜ್ಯ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಯಾರೆಲ್ಲ ಬಿಜೆಪಿಯ ಶಾಸಕರು ಈಗೆಲ್ಲ ಗೆದ್ದು ಬಂದಿದ್ದಾರೆ ಅವರೆಲ್ಲರೂ ಕೂಡ ಕೆಲ ಯೂಟ್ಯೂಬರ್ಸ್ಗಳ ಬಳಿ ಪ್ರಮೋಷನ್ ಮಾಡಿಸ್ಕೊಂಡವರೇ ಇರುವಂಥದ್ದು. ಇಲ್ಲಪ್ಪ ನಾನು ಮಾಡಿಸ್ಕೊಂಡೇ ಇಲ್ಲ ಅನ್ನುವಂಥವರು 0.1% ಜನ ಮಾತ್ರ. ಅದು ಸೋಷಿಯಲ್ ಮೀಡಿಯಾ, ಆಲ್ಟರ್ನೇಟಿವ್ ಮೀಡಿಯಾ. ನಿಮಗೆ ಇನ್ನೂ ಸ್ಪಷ್ಟವಾಗಿ ನೆನಪು ಮಾಡ್ಕೊಳ್ಳಿ, 2014 ಮತ್ತು ಮೋದಿ ಅವರು ಬಂದ ನಂತರ ಬರುವ ಸಂದರ್ಭಗಳಲ್ಲಿ ಸೋಷಿಯಲ್ ಮೀಡಿಯಾ ಇದೇ ಬಿಜೆಪಿಗರು ಹೇಳಿದರು, ಸೋಷಿಯಲ್ ಮೀಡಿಯಾದಲ್ಲಿ ಹೀಗೆ ಬಂದಿದೆ ನೋಡಿ, ಇದು ಈಗ ಅದೇ ಸೋಷಿಯಲ್ ಮೀಡಿಯಾ ಬೇಡ ಅಂತಿದ್ದಾರೆ. ಅದರ ಅರ್ಥ ಏನಂದರೆ, ಸೋಷಿಯಲ್ ಮೀಡಿಯಾವನ್ನು ಎಷ್ಟು ಅಚ್ಚುಕಟ್ಟಾಗಿ ಬಳಸಿದ್ರೆ ಅಷ್ಟು ಒಳ್ಳೆಯದು. ನನಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಅಂತ ಹೇಳ್ಬಿಟ್ಟು ಬಾಯಿಗೆ ಬಂದಂತ ಮಾತಾಡುವಂಥದ್ದು, ಸುಳ್ಳು ಹೇಳುವಂಥದ್ದು ತಪ್ಪು. ಕಾನೂನಿನ ಚೌಕಟ್ಟಿನಲ್ಲಿ ಎಲ್ಲರೂ ಕೂಡ ಬರ್ತಾರೆ, ಅವ್ರಿಗೂ ಕೂಡ ಶಿಕ್ಷೆ ಆಗುತ್ತೆ. ನಾನು ಏನೋ ಲೋಗೋ ಇದೆ ಅಥವಾ ನಂದು ಯೂಟ್ಯೂಬ್ ಚಾನಲ್ ಇದೆ ಅಂತ ನಾನು ಬಾಯಿಗೆ ಬಂದಂಗೆ ಮಾತಾಡುವಂಥದ್ದು ತಪ್ಪೆ. ಇದರ ಜೊತೆಯಲ್ಲಿ ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಹೇಳಿಕೆ ನಂತರದಲ್ಲಿ ಪರಮೇಶ್ವರ್ ಅವರ ನಡೆ ಮತ್ತು ಅವರು ಹ್ಯಾಂಡಲ್ ಮಾಡಿದ ರೀತಿ ಎಲ್ಲವನ್ನೂ ಕೂಡ ಹೈಕಮಾಂಡ್ ಮುಂದಿಡುವಂಥದ್ದು. ಪರ್ಯಾಯ ನಾಯಕರು ಅಂತ ನಮಗೆ ಯಾರಾದರೂ ಆದರೆ, ನಮಗೆ ದೊಡ್ಡ ಸಮುದಾಯಗಳ ಟೀಮ್ನಲ್ಲಿ ಗುರುತಿಸಿಕೊಂಡವರ ಪರವಾಗಿ ಅವರ ತಾಳಕ್ಕೆ ತಕ್ಕಂತೆ ಕುಣಿಯುವಂತಹ ನಾಯಕರಿಗಿಂತಲೂ ತಳ ಸಮುದಾಯಗಳ ಪರವಾಗಿ, ಅಲ್ಪಸಂಖ್ಯಾತ ಹಿಂದುಳಿದ ದಲಿತರ ಪರವಾಗಿ ಧ್ವನಿ ಎತ್ತುವಂತಹ ಮತ್ತು ನಿಜಕ್ಕೂ ನ್ಯಾಯದ ಪರವಾಗಿ, ಸತ್ಯದ ಪರವಾಗಿ, ಧರ್ಮದ ಪರವಾಗಿ ನಿಲ್ಲುವಂತಹ ನಾಯಕರು ಬೇಕು. ಆ ಕಾರಣಕ್ಕೋಸ್ಕರ ನಾವು ಪರಮೇಶ್ವರ್ ಅವರನ್ನು ಸಿದ್ದರಾಮಯ್ಯ ಅವರ ನಂತರದಲ್ಲಿ ಪರ್ಯಾಯ ನಾಯಕರನ್ನಾಗಿ ಬಿಂಬಿಸುವಂತಹ ಪ್ರಯತ್ನ ಮಾಡ್ತೀವಿ ಎನ್ನುವಂಥದ್ದು ಸಿದ್ದು ಬಣದ ಒಂದು ಸಂದೇಶ ಆಗಿರುತ್ತದೆ. ಅಲ್ಲಿಗೆ ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಿದ್ದು ಎರಡೇ ಹೇಳಿಕೆ. ಒಂದು,
ಷಡ್ಯಂತ್ರ ಅನ್ನುವಂಥದ್ದು. ಮತ್ತೊಂದು, ಹೌದು ನಾನು ನೋಡಿದ್ದೀನಿ CM ಅವರು ಬಗ್ಗೆ ಆತ ಹಿಂಗೆಲ್ಲ ಮಾತಾಡಿದ್ದ ಅನ್ನುವಂತಹ BJPಯನ್ನು ಓಲೈಸುವ ಮತ್ತು BJPಯ ಶಾಸಕರಿಗೆ ಸಾಕ್ಷ್ಯ ಹೇಳುವಂತಹ ಸಾಧನದೊಳಗಿನ ಸಾಕ್ಷಿದಾರನ ರೀತಿಯಲ್ಲಿ DK ಶಿವಕುಮಾರ್ ಅವರು ಕಾಣಿಸಿದ್ರು. ಮೇಲ್ನೋಟಕ್ಕೋ ಪ್ರತ್ಯಕ್ಷವಾಗೋ ಪರೋಕ್ಷವಾಗೋ. ಯಾಕಂದರೆ ಟಿ ವಿಲಿ ಬಂದಿದ್ದಷ್ಟು, ನಾವು ನೋಡಿದ್ದಷ್ಟು, ನೀವು ನೋಡಿದ್ದಷ್ಟು, ಜನ ಚರ್ಚೆ ಮಾಡುವಂಥದ್ದು ಅಷ್ಟೇ. ಅಲ್ಲಿಗೆ ಒಂದು ಪ್ರಕರಣ ಅಥವಾ ಒಂದು ಅನ್ನ ಬೆಂದಿದೆ ಅಂತ ಇಡೀ ಎಲ್ಲ ಅಗಳನ್ನು ಮುಟ್ಟಿ ನೋಡೋ ಅಗತ್ಯ ಇಲ್ಲ. ಒಂದು ಪ್ರಕರಣ ನೋಡಿದ್ರೂ ಸಾಕಾಗುತ್ತೆ. ಆದರೆ ಈ ಹಿಂದಿನ ಪ್ರಕರಣಗಳಲ್ಲಿ ಅವರು ನಡ್ಕೊಂಡ ರೀತಿ ನೋಡಿ, ಈ ಹಿಂದೆನೂ ಕೂಡ ಪ್ರತ್ಯೇಕ ಲಿಂಗಾಯತ ಧರ್ಮದ ವಿಚಾರ ಬಂದಾಗ ಅವರದ್ದೇ ಸರ್ಕಾರ ತೆಗೆದುಕೊಂಡ ನಿರ್ಧಾರ ತಪ್ಪು ಅಂತ ಹೊರಗೆ ಬಂದು ಹೇಳಿದ್ರು. ಸಚಿವ ಸಂಪುಟ ಸಭೆಯಲ್ಲಿ ಅವರು ಇದ್ದರು, ಅವರು ಒಪ್ಕೊಂಡಿದ್ರು. ಆದರೆ ಹೊರಗೆ ಬಂದು ನನಗೆ ಇಷ್ಟ ಇರಲಿಲ್ಲ ಅಂತ. ಮೇಲ್ನೋಟಕ್ಕೆ ಇಷ್ಟ ಇಲ್ಲದ ಜಾಗದಲ್ಲಿ ಯಾರೂ ಕೂಡ ಇರಬಾರ್ದು. ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬರುವಂತಹ ಜಾಗದಲ್ಲಿ ನನ್ನ ಪಾದರಕ್ಷೆಗಳು ಕೂಡ ಇರಬಾರ್ದು ಅಂತ ಸಾಕಷ್ಟು ಜನ ಹೇಳ್ತಾರಲ್ವಾ. ಅದೇ ರೀತಿ DK ಶಿವಕುಮಾರ್ ಅವರ ಒಂದು ಹೇಳಿಕೆ, ಅದರಲ್ಲೂ ಈ ಧರ್ಮಸ್ಥಳ ಪ್ರಕರಣದಲ್ಲಿ ಅವರ ನಾಯಕತ್ವದ ಭವಿಷ್ಯ ಏನಿತ್ತು, ಭವಿಷ್ಯದ ಕನಸುಗಳೇನಿತ್ತು, ಅದನ್ನು ಮಂಕುಗೊಳಿಸ್ತಿವೆ ಅನ್ನೋದರಲ್ಲಿ ಎರಡು ಮಾತಿಲ್ಲ.